ಹಾಯ್, ನಾನು ಡಾಕ್ಟರ್ ಮೋಹನ್, ಹೋಮಿಯೋಪತಿ ಫಿಸಿಷಿಯನ್. ಇವತ್ತು ನಾವು ಮಾತಾಡೋಣ ಕಾಫ್ ಬಗ್ಗೆ. ಸೊ ಎಲ್ಲರಿಗೆ ಕಾಫ್ ಬಂದಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಹೇಗ್ ಬರುತ್ತೆ ಕಾಫ್. ಸೊ ನಾವು ಟೈಪ್ ಆಫ್ ಕಾಫ್ ನೋಡ್ಕೊಳ್ಳೋಣ. ಓಕೆ, ಸೊ ಇದು ಕಾಫ್ ಯಾಕೆ ಬರುತ್ತೆ? ಯಾವಾಗ ನಮ್ಮ ಸೆನ್ಸರಿ ನರ್ವ್ ಏನಿದೆಯಲ್ಲ, ಮ್ಯೂಕಸ್ ಮೆಂಬ್ರೇನ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ನಮ್ಮ ಪ್ಯಾರೆಂಟ್ಸ್ ಇರ್ಲಿ, ಸೆಕೆ ಇರ್ಲಿ, ಲ್ಯಾರೆನ್ಸ್ ಇರ್ಲಿ, ಅವಾಗ ಮ್ಯೂಕಸ್ ಉಂಟಾಗುತ್ತೆ. ಸೊ ಇದು ಆಚೆ ಬರುವಾಗ ಅದು ಕಾಫ್. ಓಕೆ, ಅದಕ್ಕೆ ನಾವು ಕಾಫ್ ಹೇಳ್ತೀವಿ. ಸೊ ಕಾಫ್ ಅಲ್ಲಿ ಕೂಡ ಟೈಪ್ಸ್ ಇದೆ. ಕಫ ಅಂತ ಏನ್ ಹೇಳ್ತೀವಲ್ಲ, ಕಫದಲ್ಲಿ ಸಹ ಟೈಪ್ಸ್ ಇದೆ. ಯಾವ ತರ ಟೈಪ್ಸ್ ಅಂತ ನೋಡ್ಕೊಳ್ಳೋಣ. ಸೊ ಈಗ ಫಸ್ಟ್ ಇದೆ ಮ್ಯೂಕಸ್ ಟೈಪ್, ವಾಟರಿ ಟೈಪ್. ಸೊ ಇದ್ರಲ್ಲಿ ನೀರ್ ತರ ಕಫ ಬಂದಿರುತ್ತೆ. ಮತ್ತೆ ಇದೆ ಪ್ಯೂರೆಂಟ್ ಅಂದ್ರೆ ಪಸ್ ತರ, ಅದಕ್ಕೆ ಯೆಲ್ಲೋ ಕಲರ್ ಬರುತ್ತೆ, ಕೆಲವೊಮ್ಮೆ ಗ್ರೀನ್ ಕಲರ್ ಕೂಡ ಬರ್ಬೋದು. ಮ್ಯೂಕೋಪ್ಯೂರೆಂಟ್ ಅಂದ್ರೆ ಮ್ಯೂಕಸ್ ಅಂದ್ರೆ ಸ್ವಲ್ಪ ನೀರ್ ಇರುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಕೂಡ ಇರುತ್ತೆ. ಓಕೆ, ಕೆಲವರಿಗೆ ಬ್ಲಡ್ ಮಿಕ್ಸ್ಡ್ ಕಾಫ್ ಅಂತ ಹೇಳ್ತೀವಿ. ಓಕೆ, ಹೆಮೆಕ್ಟಾಸಿಸ್. ಓಕೆ, ಬ್ಲಡ್ ಮಿಕ್ಸ್ಡ್ ಅಂತ ಹೇಳ್ತೀವಿ. ಮತ್ತೆ ಇದೆ ರಾತಿ ಟೈಪ್, ನಮ್ಮ ಸಲೈವ ಏನಿದೆ, ನಮ್ಮ ಸ್ಪಿಟ್ ಏನಿದೆ, ಓಕೆ, ಬಬಲ್ಸ್ ತರ ಇರುತ್ತೆ ಕಾಫ್, ಆ ತರ ಕೂಡ ಕಾಫ್ ಉಂಟಾಗ್ಬೋದು. ಈಗ ಒಂದು ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಫಸ್ಟ್ ನಾವು ಬರುವಾಗ ಪ್ಯಾರೆಂಟ್ಸ್. ಓಕೆ, ನಮ್ಮ ಮೇಲೆ ಈ ಪಾರ್ಟಿಗೆ ನಾವು ಪ್ಯಾರೆಂಜೈಟಿಸ್ ಹೇಳ್ತೀವಿ, ಇಲ್ಲದ್ರೆ ಕಾಫ್ ಬಂದು ಪ್ಯಾರೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕಾಫ್ ಏನಿದೆ ತುಂಬಾ ನೀರ್ ತರ ಇದೆ. ಓಕೆ, ಪೋಸ್ಟ್ ನೇಸಲ್ ಡ್ರಿಪ್ ಅಂದ್ರೆ ನಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಇದು ಪೋಸ್ಟ್ ನಮ್ಮ ನೇಸಲ್ ಡ್ರಿಪ್ಪಿಗೆ ಬಂದು ಇಲ್ಲಿ ಥ್ರೋಟ್ ಅಲ್ಲಿ ಕಟ್ಟಿರ್ತಾರೆ. ಸೊ ಇವಾಗ ಏನಿರುತ್ತೆ, ಇದು ಇನಿಷಿಯಲ್ ಸ್ಟೇಜಸ್. ಅದು ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಸೈನಸೈಟಿಸ್ ಇರ್ಬೋದು. ಸೊ ನೀರ್ ತರ ಇರುತ್ತೆ. ಯಾಕಂದ್ರೆ ದಿನಾಲಿದು ಪ್ರಶ್ನೆ, ದಿನಾಲ್ ಕೆಮ್ಮಿರುತ್ತೆ, ದಿನಾಲು ಆಚೆ ಬಂದೇ ಇರುತ್ತೆ ಕಫ. ಸೊ ಇದು ಪೋಸ್ಟ್ ನೇಸಲ್ ಡ್ರಿಪ್. ಸೊ ಇಲ್ಲಿ ಏನ್ ಮಾಡ್ಬೋದು, ಇನಿಷಿಯಲ್ ಸ್ಟೇಜಸ್ ನಮ್ಗೆ ವಾಟ್ರಿ ಕಫ ಇರುವಾಗ ಆರ್ಸೆನಿಕಮ್ ಆಲ್ಬಮ್ ಕೊಡ್ಬೋದು, ಇಂಜಿನ್ ಸ್ವಲ್ಪ ಕೊಡ್ಬೋದು, ಯುಕ್ರೀಷಿಯ ಕೊಡ್ಬೋದು. ಮ್ಯೂಕಸ್ ಸ್ವಲ್ಪ ದಪ್ಪ ಆಗುವಾಗ, ಓಕೆ, ಕ್ಯಾಲ್ಕೇರಿಯಾ ಕಾಪ್ ಕೊಡ್ತೀವಿ. ಈಗ ಸ್ವಲ್ಪ ಮ್ಯೂಕೋಪ್ಯೂರೆಂಟ್ ಆಗುವಾಗ ಕ್ಯಾಲಿಬೈಕ್ರೋನಿಯಂ ಕೊಡ್ತೀವಿ, ಹೆಪಾರ್ಸಲ್ಸ್ ಕೊಡ್ತೀವಿ. ಓಕೆ, ಸೊ ಇವಾಗ ಆ ಕಾಫ್ ಅನ್ನು ಸ್ಟಾಪ್ ಆಗ್ತದೆ ಈ ಮೆಡಿಸಿನ್ಸ್ ಕೊಡುವಾಗ. ನೆಕ್ಸ್ಟ್ ಇದೆ ಲ್ಯಾರೆನ್ಸ್. ಓಕೆ, ಪ್ಯಾರೆಂಟ್ ಇಂದ ಕೆಳಗಡೆ ಬರುವಾಗ ಲ್ಯಾರೆನ್ಸ್, ನಮ್ಮ ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಲ್ಲ ಅದು. ಸೊ ಇಲ್ಲಿ ಕಾಫ್ ಹೇಗ್ ಬರುತ್ತೆ, ಇಲ್ಲಿ ಜಾಸ್ತಿ ಡ್ರೈ ಇರ್ತದೆ, ಬಾಕಿಂಗ್ ಟೈಪ್ ಆಫ್ ಕಾಫ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಮಿಷಿನ್ ಗನ್ ತರ ಬರುದು ಕಾಫ್, ಅಂದ್ರೆ ಅಷ್ಟು ಇಂಟೆನ್ಸ್ ಆಗಿ ತುಂಬಾ ಪೇನ್ಫುಲ್ ಕೂಡ ಲ್ಯಾರೆನ್ಸ್ ಅಲ್ಲಿ ಕಾಫ್ ಬರುವಾಗ. ಸೊ ಇದು ಲ್ಯಾರೆಂಜ್ ಇನ್ಫ್ಲಮೇಷನ್ ಇರುವಾಗ ಡ್ರೈ ಇರುತ್ತೆ, ಬಾಕಿಂಗ್ ಇರ್ತದೆ. ಓಕೆ, ಕೆಲವರಿಗೆ ಈವನ್ ಸಿಂಗರ್ಸ್ ಇದೆ, ಇಲ್ಲಾಂದ್ರೆ ತುಂಬಾ ಮಾತಾಡೋರಿಗೆ ಸಹ ಈ ಕಾಫ್ ಉಂಟಾಗ್ತದೆ, ಅದು ಕೂಡ ಪೇನ್ಫುಲ್ ಡ್ರೈ ಇರ್ತದೆ. ಸೊ ಮೆಡಿಸಿನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇನಿಷಿಯಲಿ ಬರುತ್ತೆ ಎಕೊನೈಟ್. ಓಕೆ, ಎಕೊನೈಟ್ ಯಾವಾಗ ಪಿಕ್ಚರ್ಗೆ ಬರುತ್ತೆ ಅಂದ್ರೆ, ಕೆಲವರಿಗೆ ಸಡನ್ ಆಗಿ ಕಾಫ್ ಬಂತಂತ ಹೇಳ್ತಾ ಇದ್ದಾರೆ, ಇಲ್ಲ ನಾನು AC ರೂಮ್ ಒಳಗಡೆ ಬಂದೆ, ಅವಾಗ ನನಗೆ ಕಾಫ್ ಶುರು ಆಯ್ತು. ಸೊ ಇಟ್ ಇಸ್ ವೆರಿ ಇಂಟೆನ್ಸ್, ತಕ್ಷಣ ಶುರು ಆಯ್ತು. ಓಕೆ, ಅದು ಆನ್ಸೆಟ್ ಏನಿದೆ ಈಗ ಶುರು ಆಯ್ತು ನನಗೆ. ಓಕೆ, ನಿನ್ನೆ ಅಲ್ಲ, ಮೊನ್ನೆ ಅಲ್ಲ. ಸೊ ಇದು ಎಕೊನೈಟ್ ಇದು ಲಕ್ಷಣ. ಸೊ 12 ಅವರ್ಸ್ ಒಳಗಡೆ ನೀವು ಎಕೊನೈಟ್ ತಗೊಂಡ್ರೆ ಒಂದೇ ಡೋಸ್ ಸಾಕು. ಎಕೊನೈಟ್ ಒನ್ ಡೋಸ್ ನಿಮ್ಮ ಕಾಫ್ ನಿಂತೋಗುತ್ತೆ. ಅದು ನೀವು ತಗೊಳ್ಳಿಲ್ಲದಿದ್ರೆ ಮತ್ತೆ ಬರುತ್ತೆ ಕಾಸ್ಟಿಕಮ್, ಮತ್ತೆ ಬರುತ್ತೆ ಹೆಪಾರ್ಸಲ್, ಸ್ಪಾಂಜಿಯಾ, ರೂಮೆಕ್ಸ್. ಸೊ ಇದರಲ್ಲಿ ಎಲ್ಲ ಟೈಪ್ ಅಲ್ಲಿ ಡ್ರೈ ತರ ಕಾಫ್ ಇರ್ತದೆ. ಯೂಶಲಿ ನನ್ನ ಹತ್ರ ಯಾರು ಬರ್ತಾರೆ, ಅದು ಎಕೊನೈಟ್ ಸ್ಟೇಜ್ ಅಲ್ಲಿ ಯಾರು ಬರಲ್ಲ, ಯಾಕಂದ್ರೆ ಕೆಮ್ಮಂತ ಇರುವಾಗ ಮನೆ ಮಧ್ಯೆ ಮಾಡ್ತಾರೆ. ಓಕೆ, ಒಂದ್ 3 days ಆದ್ಮೇಲೆ ಬರ್ತದೆ, ಕಮ್ಮಿ ಆಗ್ಲಿಲ್ಲ ಅದಿದ್ರೆ ಇದ್ರ ಒಂದು 15 ದಿವಸ ಆದ್ಮೇಲೆ ಬರ್ತಾರೆ. ಯಾವಾಗ ಅದು ಸ್ಪಾಂಜರ್ ಸ್ಟೇಜಿಗೆ ಹೋಗುವಾಗ, ಅಂದ್ರೆ ತುಂಬಾ ಬಾರ್ಕಿಂಗ್ ಟೈಪ್ ಯಾವ ಮದ್ದು ಆಗ್ಲಿಲ್ಲ, ಓಕೆ, ಇನ್ನೂ ಸಹ ಸ್ಪಾಂಜಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಕೊರೊಲಿನಿಗೆ ಹೋಗ್ತದೆ. ಸೊ ನನ್ನ ಹತ್ರ ಬರೋದು ಯೂಶಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಕಾಫ್, ಅಂದ್ರೆ ತುಂಬಾ ಜಾಸ್ತಿ ಕಾಫ್ ಆಗುವಾಗ. ಮತ್ತೆ ಇದೆ ಕೆಲವರಿಗೆ ನಾನು ನೋಡಿದೀನಿ, ಸ್ವಲ್ಪ ಸ್ಟೂಡೆಂಟ್ಸ್ ಓದ್ತಾರೆ, ಅಂದ್ರೆ ಅವರಿಗೆ ಮೈಂಡ್ ಅಲ್ಲಿ ಓದ್ಲಿಕ್ಕೆ ಗೊತ್ತಿಲ್ಲ, ಲೌಡ್ ಆಗಿ ಓದ್ತಾರೆ. ಸೊ ಅವರಿಗೆ ಕೂಡ ಲ್ಯಾರೆನ್ಸ್ ಅಲ್ಲಿ ಪೇನ್ ಇರ್ಬೋದು, ಇನ್ಫ್ಲಮೇಷನ್ ಇರ್ಬೋದು, ಅವಾಗ ಫಾಸ್ಫರಸ್. ಓಕೆ, ಸೊ ಫಾಸ್ಫರಸ್ ಒನ್ ಡೋಸ್ ಕೊಟ್ರೆ ಸಾಕು. ಈ ಸಿಂಗರ್ಸ್, ಟೀಚರ್ಸ್ನವರಿಗೆ, ಓಕೆ, ತುಂಬಾ ಮಾತಾಡ್ತಾರೆ, ಸ್ಪೀಕರ್ಸ್ನವರಿಗೆ ಯೂಶಲಿ ಲ್ಯಾರಿಂಜೈಟಿಸ್ ಆಗ್ತದೆ. ಅವರಿಗೆ ನಾವು ಕೊಡ್ಬೋದು ಅರ್ಜೆಂಟಮ್ ನೈಟ್ರಿಕಮ್, ಅರ್ಜೆಂಟಮ್ ಮೆಟಾಲಿಕಮ್ ಕೊಡ್ಬೋದು, ಡ್ರೋಸೆರಾ ಕೊಡ್ಬೋದು. ಓಕೆ, ನೆಕ್ಸ್ಟ್ ಇದೆ ಟ್ರೆಕಿಯಾ. ಸೊ ಟ್ರೆಕಿಯೈಟಿಸ್. ಓಕೆ, ಸೊ ಈ ಟ್ರೆಕಿಯಾ ಇನ್ಫ್ಲಮೇಷನ್ ಆಗುವಾಗ ಏನಾಗ್ತದೆ, ನಮ್ಗೆ ಕಾಣ್ತದೆ ಡ್ರೈ ಕಾಫ್. ಓಕೆ, ಕೆಲವೊಮ್ಮೆ ಪೇನ್ಫುಲ್ ಇರ್ಬೋದು, ಇಲ್ಲದಿದ್ರೆ ಕೆಲವೊಮ್ಮೆ ಮ್ಯೂಕಸ್ ಕೂಡ ಇರ್ಬೋದು. ಸೊ ಈ ಪೇನ್ಫುಲ್ ಇದ್ದ ಕಾರಣಕ್ಕೆ ಅವರು ತಕ್ಷಣ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ತುಂಬಾ ಕೆಮ್ಮಿದೆ, ನೋವು ಆಗ್ತಾ ಇದೆ, ಯಾವ್ದಂತ. ಯೂಶಲಿ ಇಲ್ಲಿ ಬರೋದು ಡ್ರಯೋಲೆ, ಹೆಪಾರ್ಸಲ್, ಸ್ಪಾಂಜ್. ಇದೆ ಬ್ರಾಂಕಸ್. ಸೊ ಬ್ರಾಂಕಸ್ ಅಲ್ಲಿ ಏನಾಗ್ತದೆ, ಬ್ರಾಂಕೈಟಿಸ್ ಆಗ್ತದೆ. ಓಕೆ, ಸೊ ಬ್ರಾಂಕೈಟಿಸ್ ಅಲ್ಲಿ ಯೂಶಲಿ ಏನ್ ಕಫ ಕಾಣ್ತದೆ, ಅದು ಬೆಳಿಗ್ಗೆ ಜಾವ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಮ್ಯೂಕಸ್ ಕಾಣ್ತದೆ, ಅದು ಡ್ರೈ ಕೂಡ ಇರ್ಬೋದು, ಮ್ಯೂಕಸ್ ಕೂಡ ಇರ್ಬೋದು, ಅದು ವಾಟರಿ ತರ ಇರ್ಬೋದು, ಇಲ್ಲದೆ ಮ್ಯೂಕೋಪ್ಯೂರೆಂಟ್ ಕೂಡ ಇರ್ಬೋದು. ಸೊ ಇದು ಬ್ರಾಂಕೈಟಿಸ್ ಅಲ್ಲಿ ಕಾಣ್ತದೆ. ಸೊ ಬ್ರಾಂಕೈಟಿಸ್ ಅಲ್ಲಿ ಬೆಳಿಗ್ಗೆ ಆದ್ರೆ ಆಸ್ತಮದಲ್ಲಿ ಯೂಶಲಿ ಸೇಮ್ ಟೈಪ್ ಕಾಫ್ ಇರ್ತದೆ,
ಬಟ್ ಇಟ್ ಇಸ್ ಮೋರ್ ಇನ್ ದ ನೈಟ್. ಸೊ ಬ್ರಾಂಕೈಟಿಸ್ಗೆ ನಾವೇನು ಮದ್ದು ಕೊಡ್ತೀವಿ, ಸ್ಪಾಂಜಾ ಕೊಡ್ತೀವಿ, ಪಲ್ಸಟಿಲ್ಲ ಕೊಡ್ತೀವಿ, ಕಾರ್ಬೋವೆಜ್ ಕೊಡ್ತೀವಿ. ಆಸ್ತಮದಲ್ಲಿ ನಾವು ಯೂಶಲಿ ಆರ್ಸೆನಿಕಮ್ ಆಲ್ಬಮ್, ಆಂಟಿನ್ ಟಾರ್ಟ್ ಕೊಡ್ತೀವಿ, ಎಪಿಕ್ಯಾಟ್ ಕೊಡ್ತೀವಿ. ಓಕೆ, ಆಸ್ತಮ ಬಗ್ಗೆ ನಾನು ಬೇರೆ ಮಾತಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ಆಸ್ತಮ ಬಗ್ಗೆ. ಸೊ ಮತ್ತೆ ಇದೆ ಬ್ರಾಂಕಿಲ್ ಸಿ ಎ. ಈಗ ಕಾರ್ಸಿನೋಮಾ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ಅಂತ ಹೇಳ್ತೀವಿ, ಆವಾಗ ಕಂಟಿನ್ಯೂಸ್ ಆಗಿ ಕಾಫ್ ಇರ್ತದೆ. ಇದು ಡ್ರೈ ಇರ್ಬೋದು, ಪ್ರೊಡಕ್ಟಿವ್ ಇರ್ಬೋದು, ಮತ್ತೆ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಸ್ವಲ್ಪ 6 ಮಂತ್ಸ್ ಆದ್ಮೇಲೆ 8 ಮಂತ್ಸ್ ಆದ್ಮೇಲೆ ಬ್ಲಡ್ ಕೂಡ ಬರ್ಲಿಕ್ಕೆ ಶುರು ಆಗ್ತದೆ ಕಫದಲ್ಲಿ. ಸೊ ಇದು ಬ್ರಾಂಕಿಯಲ್ ಕಾರ್ಸಿನೋಮಾ. ಸೊ ನೀವು ಡಾಕ್ಟರ್ ಹತ್ರ ತೋರಿಸಲೇಬೇಕು ನಿಮ್ದು ಪ್ರೊಲಾಂಗ್ ಕಾಫ್ ಇರುವಾಗ. ಓಕೆ, ನೆಕ್ಸ್ಟ್ ಇದೆ ಈಗ ಬ್ರಾಂಕಸ್ ಆಯ್ತು. ಲಂಗ್ ಪ್ಯಾರಂಕೈಮ, ನಮ್ಮ ಲಂಗ್ ಟಿಶ್ಯೂಸ್ ಅಲ್ಲಿ ಏನು ತೊಂದರೆ ಇದ್ರೆ ಅಲ್ಲಿ ಕೂಡ ಕಾಫ್ ಉಂಟಾಗುತ್ತೆ. ಓಕೆ, ಸೊ ಟ್ಯೂಬರ್ಕ್ಲಾಸಿಸ್ ಕೂಡ ನಮ್ಮ ಕ್ಯಾನ್ಸರ್ ತರನೇ, ಎಲ್ಲಿ ಕ್ಯಾನ್ಸರ್ ಅಲ್ಲಿ ಕೂಡ 6 ಮಂತ್ಸ್ ಪರ್ಸಿಸ್ಟೆಂಟ್ ಕಾಫ್ ಇರ್ತದೆ, ಟ್ಯೂಬರ್ಕ್ಲೋಸಿಸ್ ಕೂಡ ಮೋರ್ ದನ್ 6 ಮಂತ್ಸ್ ಕಾಫ್ ಇರ್ತದೆ. ಬಟ್ ಕ್ಯಾನ್ಸರ್ ಅಲ್ಲಿ ಕೂಡ ಬ್ಲಡ್ ಕಾಣ್ಬೋದು, ಟ್ಯೂಬರ್ಕ್ಲೋಸಿಸ್ ಅಲ್ಲಿ ಕೂಡ ಬ್ಲಡ್ ಕಾಣ್ಬೋದು ಕಾಫ್ ಅಲ್ಲಿ. ಬಟ್ ಟ್ಯೂಬರ್ಕ್ಲೋಸಿಸ್ ಒಂದು ಪ್ಲಸ್ ಏನಂದ್ರೆ ನಾವು ನೋಡ್ಬೋದು, ಈವ್ನಿಂಗ್ ಜ್ವರ ಬರ್ತದೆ, ಸಂಜೆ ವೇಳೆ 4, 5, 6 ಗಂಟೆ ಅವಾಗ ಅವರಿಗೆ ಜ್ವರ ಬಂದಿರುತ್ತೆ. ಓಕೆ, ಸೊ ಇದು ಟ್ಯೂಬರ್ಕ್ಲೋಸಿಸ್ ಅಂತ ಗೊತ್ತಾಗ್ತದೆ. ಸೊ ನಾವು ಬ್ಲಡ್ ಟೆಸ್ಟಿಗೆ ಕಳಿಸ್ತೀವಿ, ಎಕ್ಸ್ರೇಸ್ ತೆಗಿತೀವಿ. ಓಕೆ, ಮತ್ತೆ ಪ್ಯಾರಂಕೈಮ್ ಇದೆ ನ್ಯೂಮೋನಿಯಾ. ಓಕೆ, ಇತ್ತೀಚೆಗೆ ನಾವು ನ್ಯೂಮೋನಿಯಾ ಜಾಸ್ತಿ ಕಾಣ್ತದೆ ನಾರ್ತ್ ಇಂಡಿಯಾಸ್ ಕೂಡ, ಇವನ್ ಡಿಫ್ರೆಂಟ್ ಸೌತ್ ಇಂಡಿಯಾ ಕೂಡ. ಯಾಕಂದ್ರೆ ಇಲ್ಲಿ ಇಮ್ಯುನಿಟಿ ಕಮ್ಮಿ ಇರುವಾಗ ಅವರಿಗೆ ನ್ಯೂಮೋನಿಯಾ ಇನ್ಫೆಕ್ಷನ್ ಆಗ್ತದೆ. ಸೊ ಈ ನ್ಯೂಮೋನಿಯಾದಲ್ಲಿ ಏನಾಗ್ತದೆ, ಇನಿಷಿಯಲಿ ಡ್ರೈ ಕೆಮ್ಮಿರ್ತದೆ, ಅದು ಟ್ರೀಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅದು ಮ್ಯೂಕಸ್ ಪ್ರೊಡಕ್ಷನ್ಗೆ ಹೋಗ್ತದೆ. ಸೊ ಇದು ಪ್ಯಾರಂಕೈಮಲ್ ಟಿಶ್ಯೂ ಕಾಫ್ ಅಂತ ಹೇಳ್ತೀವಿ. ಸೊ ಮತ್ತೆ ಬರ್ತದೆ ಇಂಟರ್ಸ್ಟಿಷಿಯಲ್ ಫೈಬ್ರೋಸಿಸ್. ಈಗ ಕೋವಿಡ್ ಆದ್ಮೇಲೆ ನಾನು ಜಾಸ್ತಿ ನೋಡಿದ್ದೀನಿ. ಓಕೆ, ಸೊ ಕೋವಿಡ್ ಆದ್ಮೇಲೆ ಫೈಬ್ರೋಸಿಸ್, ಲಂಗ್ ಫೈಬ್ರೋಸಿಸ್ ಆಗಿದೆ, ನಮ್ದು ಟಿಶ್ಯೂಸ್ ಏನಿದೆ ಅದು ಚೇಂಜ್ ಆಗಿದೆ, ಎಲ್ಲಿ ಏರ್ ಬರ್ಬೇಕಿತ್ತು ಅದು ಕ್ಲೋಸ್ ಆಗಿದೆ, ಅದು ಗಟ್ಟಿ ಆಗಿದೆ. ಸೊ ಅವ್ರದ್ದು ಏನಾಗ್ತದೆ, ಸ್ಯಾಚುರೇಷನ್ ಲೆವೆಲ್, ಅವ್ರು ಉಸಿರಾಡೋದು ಸ್ಯಾಚುರೇಷನ್ ಇದೆ, ಯೂಶಲಿ 95 ಮೇಲೆ ಇರಬೇಕು, ಅವ್ರದ್ದು 70s 80s ಅಲ್ಲಿ ಕಾಣ್ತದೆ. ಸೊ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ, ಅವ್ರಿಗೆ ಉಸಿರಾಡ್ಲಿಕ್ಕೆ ಬರೋದೇ ಇಲ್ಲ. ಓಕೆ, ಅವ್ರು ಆಕ್ಸಿಜನ್ ಸಪೋರ್ಟ್ ತಗೊಳ್ತಾ ಇರ್ತಾರೆ. ಸೊ ಇದು ಕೂಡ ಲಂಗ್ ಪ್ಯಾರಂಕೈಮದಲ್ಲಿ ಬರೋದು ಕಾಫ್. ಅವರಿಗೆ ಸಹ ಕಾಫ್ ಬರ್ತದೆ. ಸೊ ಅವರಿಗೆ ಕಾಫ್ ಯೂಶಲಿ ಯಾವಾಗ್ಲೂ ಇರ್ತದೆ, ಡ್ರೈ ಇರ್ಬೋದು, ಯಾಕಂದ್ರೆ ಅವ್ರಿಗೆ ಉಸಿರು ತುಂಬಾ ಕಷ್ಟ ಇದೆ. ಸೊ ಕಂಟಿನ್ಯೂಸ್ ಆಗಿ ಕಾಫ್ ಬರ್ತಾ ಇರುತ್ತೆ. ಮತ್ತೆ ಇದೆ ಪಲ್ಮಿನರಿ ಇಡಿಮಾ. ಅಂದ್ರೆ ನಮ್ಮ ಲಂಗ್ಸ್ ಅಲ್ಲಿ ಯಾವಾಗ ನೀರು ತುಂಬುತ್ತೆ, ಇನ್ಫ್ಲಮೇಷನ್ ಇದೆ, ಅವಾಗ ಕೂಡ ನಮ್ಗೆ ಕಾಣ್ಬಹುದು ಕಾಫ್. ಸೊ ಅಲ್ಲಿ ಏನಿದೆ, ಪಿಂಕ್ ಕಲರ್ ಕಾಫ್ ಅಂತ ಹೇಳ್ತೀವಿ. ಸೊ ಇದು ಆಯ್ತು ನಮ್ಮ ಕಾಫ್ ಬಗ್ಗೆ. ಸೊ ನಾನು ನಿಮ್ಗೆ ಅವಾಗ ಯಾವ್ಯಾವ ಮೆಡಿಕೇಶನ್ಸ್ ಅಂತ ಹೇಳ್ತೀನಿ. ಇವಾಗ ನಮ್ಗೆ ಹೋಮಿಯೋಪತಿಕಲ್ಲಿ ಸಿರಪ್ಸ್ ಕೂಡ ಇದೆ, ಸೋಬಾಲ್ ಇದೆ, ಕಾಫ್ ಮಿಕ್ಸ್ ಇದೆ, ಆಸ್ಮಾ ಮಿಕ್ಸ್ ಇದೆ, ಸುಮಾರು ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಸಿರಪ್ಸ್ ಕೂಡ ಸಿಗುತ್ತೆ, ಅದು ನೀವು ಸೇವನೆ ಮಾಡ್ಬೋದು. ಸೊ ನಾನು ಯೂಶಲಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೀನಿ. ಸೊ ಕೆಲವರು ಕೇಳ್ತಾರೆ, ನೀವು ಹೇಗೆ ಮೆಡಿಸಿನ್ ಕೊಡ್ತೀರಾ, ಕಾಫ್ ಹೇಗೆ ಗೊತ್ತಾಗುತ್ತೆ. ಸೊ ಯೂಶಲಿ ನಾವು ಆನ್ಲೈನ್ ಕನ್ಸಲ್ಟೇಷನ್ ಮಾಡುವಾಗ ನಾನು ಪೇಷಂಟಿಗೆ ನೋಡ್ತೀನಿ. ಓಕೆ, ನೋಡಿದ್ಮೇಲೆ ನಾನು ಹೇಳಿದೆ ಒಂದ್ಸತಿ ಕೆಮ್ಮು ಮಾಡಿ ಅಂತ. ಸೊ ವಿತ್ ದ ಲಿಸ್ನಿಂಗ್, ಓಕೆ, ಅವ್ರು ಬಾರ್ಕಿಂಗ್ ಟೈಪ್, ಡ್ರೈವಿಯಾ, ಮ್ಯೂಕಸ್ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಒಳಗೆ ನಮ್ಗೆ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಕಾಫ್ ಅಂತ. ಸೊ ಅವಾಗ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಬೇಸಿಕ್ ನಾನು ಮೆಡಿಸಿನ್ಸ್ ಹೇಳಿದ್ದೀನಿ, ಸೊ ಇದೇ ನಾವು ಕಾಫಿಗೆ ಯೂಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. Subscribe it and hit the like button when you like. Thank you.